ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೊಂದು ಸ್ಟೋರಿನ ತೊಗೊಂಡು ಬಂದಿದ್ದೀನಿ ನಾನು. ಅದು ಏನಪ್ಪ ಅಂತ ಹೇಳಿದರೆ, ಪುಟ್ಟಕ್ಕನ ಸಂಸಾರ ಅಂತ ಹೇಳಿ. ಸೊ ಇದನ್ನು ನಾನು ಭಾಗ ಮಾಡಿ ಹಾಕ್ಕೊತ ಹೋಗ್ತೀನಿ. ಇವಾಗ ನಾನು ಪುಟ್ಟಕ್ಕಂದೆಲ್ಲ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ. ಸೊ ಮಕ್ಕಳಾದಮೇಲೆ ಇವಾಗ ಒಂದಂತೂ ಹೆಣ್ಮಗು ಇರುತ್ತೆ, ಹೆಣ್ಮಗು ಆದಮೇಲೆ ರೀಸೆಂಟಾಗಿ ಗಂಡು ಮಗು ಆಗಿರುತ್ತೆ. ಓಕೆನಾ? ಸೊ ಗಂಡು ಮಗು ಆದಮೇಲೆ ಅವನಿಗೆ ಜವಳ ಎಲ್ಲ ತೆಗ್ಸೋದಿರುತ್ತೆ. ಓಕೆನಾ? ಸೊ ಅದನ್ನು ನಾನು ಅಲ್ಲಿಂದ ತಗೋತೀನಿ ನಾನು. ಆಮೇಲೆ ಸುಮಾರಷ್ಟು ನನ್ನ ಜೀವನದಲ್ಲಿ ಭಾಳಷ್ಟು ಘಟನೆ ಎಲ್ಲ ನಡೆದು ಹೋಗಿದೆ ಫ್ರೆಂಡ್ಸ್. ಅದೆಲ್ಲ ನಿಮಗೆ ಬೇಕಪ್ಪ ವಿಡಿಯೋ ಅಂತ ಹೇಳಿದರೆ ನನಗೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ಬೋದು. ಅದನ್ನು ನಾನು ಫಸ್ಟಿಂದ ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಾನು ನನ್ನ ಗಂಡನ ಮನೆಯಲ್ಲಿ ಸೊ ಮಕ್ಕಳಾದಮೇಲೆ ಮಗನ ಜವಳ ಎಲ್ಲ ನಾವು ತೆಗ್ಸೋಕ್ಕೆ ಅಂತ ಒಂದು ಊರಿಗೆ ಹೋಗ್ಬೇಕಾಗಿತ್ತೆ. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಈ ಕತೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ನಾನು. ಸೊ ಇವಾಗ ಬರ್ರಿ ಕತೆನ ಸ್ಟಾರ್ಟ್ ಮಾಡೋಣ. ಓಕೆನಾ? ನಮ್ಮ ಮನೆಯಲ್ಲಿ ನಾನು, ನಮ್ಮ ಮನೆಯವರು, ನಮ್ಮತ್ತೆ, ಆಮೇಲೆ ನನ್ನಿಬ್ಬರು ಮಕ್ಕಳು, ಇಷ್ಟು ಜನ ನಾವಿರ್ತೀವಿ. ಸೊ ಇದನ್ನು ನಾನು ಕತೆ ಮೂಲಕ ನಾನು ನಿಮಗೆ ನನ್ನ ನಿಜ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ ಆ್ಯಂಡ್ ಏನೆಲ್ಲ ಆಗಿದೆ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಿಗ್ಗೆ ಆಗಿಬಿಟ್ಟಿದೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲ ಚಹಾ ಕಿಟ್ಟೀನಿ. ಟೈಮ್ ನೋಡಿದರೆ 7 ಗಂಟೆ ಆಯ್ತು. ಪಟ ಒಂದಿಟ್ಟು ಅವ್ರು ಎದ್ದಾಳೋ ಮಟ್ಟ ಅಂದರೆ ಕೆಲಸ ಮಾಡ್ಕೊಂಡು ಒಂದಿಷ್ಟು ನಾಷ್ಟ ಅವಲಕ್ಕಿಗಿನ ಮಾಡಿ ಇಟ್ಬಿಡ್ತೀನಿ. ಇನ್ನು ಹುಡುಗಿನೂ ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗೋ ಟೈಮ್ ಆತಕ್ಕಿದ್ದು. ಇನ್ನು ಪಂಚಮಿನೂ ಬಂತು. ಏನು ಮಾಡೋದಪ್ಪ, ಇನ್ನು ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ, ಏನಿಲ್ಲ. ಮನೆ ಕ್ಲೀನ್ ಮಾಡ್ಕೋಬೇಕು. ಇವ್ರೂ ಈಗ ಇವ್ರಿಗೆ ಒಂದಿಟ್ಟು ಎಬ್ಬಿಸಿ ನೋಡ್ಬೇಕು ಏನಾಗ್ತೈತೆ ಅಂತೇಳಿ. ಅತ್ತಿನೂ ಮಕ್ಕೊಲ್ಲಿ ಅನ್ಕೋತ ಯಾವಾಗ ಅದೇ ಥರ ಎದ್ದೇಳಿ ನಾನು ಒಂದಿಟ್ಟು ಅಷ್ಟು ಮಟ್ಟ ಚಹಾ ಕಾಸಿ ಒಂದಿಟ್ಟು ಕಸ ಗಿಸ ಹೊಡ್ಕೊಂಡು ಮನೆ ಒರೆಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಂದಿಟ್ಟು ಅವಲಕ್ಕಿ ಒಗ್ಗರಣೆ ಹಾಕ್ಬಿಡ್ತೀನಿ. ಚಹಾ ಕಾಯೋ ಮಟ್ಟ ಒಂದಿಟ್ಟು ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದಿಟ್ಟು ಬಟಾಣಿ ಅದಿದ್ದು ಅದನ್ನೆಲ್ಲ ಕೊಯ್ದಿಟ್ಕೊತೀನಿ. ಚಹಾ ಇಳಿವಿ ಒಂದಿಟ್ಟು ಪಟ ಒಗ್ಗರಣೆ ಹಾಕಿ ಅವಲಕ್ಕಿ ಕಲಿಸ್ಬಿಡ್ತೇನೆ ಅಂತ ಕಲಿಸಿನ ಆಮೇಲೆ ಕೆಲಸ ಮಾಡ್ಕೋತೀನಿ. ಇಲ್ಲಾಂದ್ರೆ ಮತ್ತೆ ಯಾರು ಎದ್ನಂದ್ರೆ ಮತ್ತೆ ಚಹಾ ನಾಷ್ಟ ಕೇಳ್ಕೊಂತ ಕುಂದಿರ್ತಾರೆ. ನೀ ಯಾರಿಗಾಗೂ ಟೈಮ್ ಆಕೈತಿ, ಪಟ್ ಮಾಡ್ಕೊಂಡ್ಬಿಡ್ತೇನೆ. ಒಂದು 4 ಉಳ್ಳಾಗಡ್ಡಿ ತೊಗೋತೀನಿ. ಅವೇನು ಸಣ್ಣ ಅದಾವೆ. 4 ಉಳ್ಳಾಗಡ್ಡಿ ತೊಗೊಂಡು ಟಮಾಟಿ ಅದ ಅಲ್ಲೇ ಇಟ್ಕೊಂಡು ಕೊಯ್ದು ತೆಗೆದಿಟ್ಕೋತೀನಿ. ಕುಂದಿರ್ತೇನೆ. ಇವಾಗ ಕಾಲು ನಾವು ಸಾಕತ್ಬಿಟ್ಟವ ಕಡೆ. ಯವ್ವ ಏನು ಖಾರದವ ಇವು. ಒಂದಿಟ್ಟು ಗಾಳಿಗಾರ ಇಡ್ಬೇಕು ನೋಡು. ಮೊದಲು ಎಷ್ಟು ಚಲೋ ಬರ್ತಿದ್ದು ಉಳ್ಳಾಗಡ್ಡಿ, ಈಗ ನೋಡಿ ಎಂಥ ಪರಿ ಖಾರದವ. ದಳ ಎರ್ಯಾಕತ್ತವ ನೋಡು. ಮೂಗ್ನಾಗ ಗುಳೆ ಆಗ್ತೈತಿ, ಕಣ್ಣಾಗ ಗುಳೆ ಅಂತವ ಯವ್ವ. ಆತು ಉಳ್ಳಾಗಡ್ಡಿ, ಟಮಾಟಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡೇನಿ. ಅದಕ್ಕೆ ನಿಂಬೆಹಣ್ಣು ತೆಗೆದಿಟ್ಕೊಂಡೇನಿ. ಚಲೋ ಆಗುತ್ತೆ. ಒಂದಿಟ್ಟು ಚಾನು ಆತಿದ್ದು ಸೈಡಿಗೆ ತೆಗೆದಿಟ್ಟು ಅದಕ್ಕೆ ಮಸಾಲೆ ಮಾಡ್ಕೊಂಡ್ಬಿಡ್ತೇನವ. ಚಾದ ತೆಗೆದಿಡ್ತೇನೆ. ಇದು ಸೈಡಿಗೆ ತೆಗೆದಿಟ್ಟು ಬಾಳಿಗೆ ಇಟ್ಬಿಡ್ತೇನೆ ಇದ್ರ ಮೇಲೆ. ಇಲ್ಲೇ ಇರಲಿ. ಈಗ ಅತ್ತಿ ಅದು ಬಂದಂದ್ರೆ ಚಾ ಕುಡಿತಾರವ್ರು. ಅದಕ್ಕೆ ಬಾಳಿಗೆ ಇಟ್ಟು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಬಾಳಿಗೆ ಎಲ್ಲೈತಿ? ಬಾಳಿಗ್ಯಾಗ ಎಣ್ಣೆ ಹಾಕೀನಿ. ಎಣ್ಣೆ ಒಂದಿಟ್ಟು ಕಾಯಿಲಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಂಗೆ ಒಗ್ದೇನೆ ಅದ್ರೊಳಗೆ. ಈಗ ಒಂದಿಟ್ಟು ಉಳ್ಳಾಗಡ್ಡಿ, ಕರಿಬೇವು ಅದೆಲ್ಲ ಹಾಕಿ ಶೇಂಗಾ ಕಾಳದ ಹಾಕಿ ಚಂದಂಗೆ ಮಸಾಲೆ ಮಾಡ್ಕೊಂಡ್ಬಿಡ್ತೇನೆ. ಕಾದೈತಿ ಎಣ್ಣೆ ಹಾಕ್ಬಿಡ್ತೇನೆ. ಈಗ ಚಟಪಟ ಅಂದು ಸಾಸಿವೆ ಜೀರಿಗೆನೂ ಹಾಕ್ಬಿಡ್ತೇನೆ. ಈಗ ಎಲ್ಲ ಹಾಕಿ ಚಂದಂಗೆ ಹುರ್ಕೊತೀನಿ. ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಹುರ್ಕೊಂಡ್ರೆ ರುಚಿ ಆಗುತ್ತೆ. ಎಲ್ಲ ಹುರ್ಕೊಂಡ್ಬಿಡ್ತೇನೆ. ಇದನ್ನು ಹಂಗೆ ಕೈ ಆಡಿಸೀನಿ. ಮಸಾಲೆ ಅದೆಲ್ಲ ಹಾಕಿ ಇನ್ನೇನು ಅವಲಕ್ಕಿ ಒಂದು ಹಾಕಿ ಕಲಿಸ್ಬಿಡೋದಷ್ಟೇ. ಅವಲಕ್ಕಿನ ತೊಳೆದು ನೆನೆಸಿಟ್ಟೇನಿ. ಅದನ್ನ ಹಾಕಿ ಕಲಿಸ್ಬಿಡ್ತೇನೆ. ಇದು ಆಯ್ತು. ಇದನ್ನು ಕಲಸೇನಿ. ಅವಲಕ್ಕಿ ಅಂತೂ ರೆಡಿ ಆತೀಗ. ಆತು. ಅವಲಕ್ಕಿನೂ ಆತು. ಒಂದು ಈಟ್ ಬಿಸಿ ಮಾಡೋಕ್ಕಿಟ್ಟೇನಿ. ಹಂಗೆ ಆತು. ಮಸ್ತಂಗೆ ಕೊತ್ತಂಬರಿ, ಶೇಂಗಾ ಕಾಳು ಅದೆಲ್ಲ ಉದುರಿಸಿ ಹಾಕಿ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಲಾಸ್ಟಿಗೆ ನಿಂಬೆಹಣ್ಣು ಹಾಕಿ ನಂದಿಟ್ಟು ಇದನ್ನು ತೆಗೆದು ಸೈಡಿಗಿಟ್ಟು ಪಟ ಹುಡುಗರನ್ನದು ಅಕ್ಕಿಂದೊಂದು ರೆಡಿ ಆದಮೇಲೆ ರೆಡಿ ಆಗಿರ್ತಾಳೀಗ. ಆತು. ಇನ್ನು ಅಕ್ಕಿಗೊಂದಿಷ್ಟು ಹಾಕ್ಕೊಟ್ಟು ಇನ್ನು ಕೆಲಸ ಮಾಡ್ಕೊಂಡು
ನೋಡ್ಬೇಕಿನ್ನು ಮತ್ತು ಮುಂದೆ ಏನು ಅಡುಗೆದು ಅದೆಲ್ಲ ಏನೈತಿ ನೋಡೋಣ. ಅವ್ರಿಗೆ ಎಬ್ಬಿಸ್ತೇನೆ. ಇದನ್ನು ತೆಗೆದಿಟ್ಟು ಒಂದಿಟ್ಟು ಹಾಲು ಐತಿ, ಹಾಲು ಅದ್ರ ಮೇಲೆ ಬಿಡ್ತೇನೆ. ಸಣ್ಣ ಕಿಚ್ಚು ಹಾಕಿ ಅದು ಅಲ್ಲೇ ಕಾಯ್ಕೊತೈತಿ. ಕಿಚ್ಚನ್ನು ತೆಗೆದ್ನಿ, ಇದು ಕಟ್ಗೆ ಇಟ್ಟಿದ್ದು ತೆಗ್ದೇನಿ, ಆರಿಸೀನಿ. ಕಿಚ್ಚ ಮೇಲೆ ಒಂದಿಟ್ಟು ಹಾಲು ಬಿಸಿ ಆಗ್ತಿರ್ಲಿ ಅಷ್ಟರ ಮಟ್ಟ ಹೋಗಿ ಇವ್ರಿಗೊಂದಿಟ್ಟು ಎಬ್ಬಿಸಿ ಬರ್ತೇನಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ದು ಏನೆಲ್ಲ ಮಾಡಿದೆ ಅಂತ ಹೇಳಿ. ಸೊ ಚಹಾ ನಾಷ್ಟ ಎಲ್ಲ ನಾನು ಮಾಡಿಟ್ಟೀನಿ. ನೆಕ್ಸ್ಟ್ ಅವ್ರಿಗೆಲ್ಲ ಎಬ್ಬಿಸಿ ನಾಷ್ಟ ಎಲ್ಲ ಹಾಕ್ಕೊಡೋದು, ಅದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ. ಆದಷ್ಟು ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಆದಷ್ಟು ನಾನು ಡೈಲಿ 2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಂತೆ. ಬಟ್ ನೀವು ಸ್ವಲ್ಪ ಜಾಸ್ತಿ ನನಗೆ ಸಪೋರ್ಟ್ ಮಾಡಿದಾಗ ಖಂಡಿತ ನಾನು ದಿನಕ್ಕೆ 2 ವಿಡಿಯೋ ಹಾಕ್ತೀನಿ. ಹೋಗಿ ಬರ್ತೀನಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೋಗಿ ಬರ್ತೀನಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ ಎಲ್ಲರಿಗೂ.